ಈ ಕ್ಷೇತ್ರ ವಿಂಗಡಣೆ ಮಾಡುವಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಮಿತ್ ಶಾ ಕೂಡ ಮಾತಾಡಿದ್ದಾರೆ. ಸೌತ್ ಸ್ಟೇಟ್ಗಳ ಮೇಲೆ ಒಂದು ರೀತಿ ದಬ್ಬಾಳಿಕೆ ನಡೀತಾ ಇದೆ. ಅಂದ್ರೆ ನಮ್ಮ ಕ್ಷೇತ್ರಗಳನ್ನ ಹಾಗೆ ಉಳಿಸಲು ಉತ್ತರ ಕಡೆ ಜಾಸ್ತಿ ಮಾಡೋ ಕಡಿಮೆ ಆಗ್ತಾವ, ಉಳಿಸೋದಿಲ್ಲ, ಕಡಿಮೆ ಆಗ್ತಾವ. ಅವ್ರ ಲೆಕ್ಕಲೆ ಕಡಿಮೆ ಆಗ್ತಾವೆ, ಉತ್ತರದಲ್ಲಿ ಜಾಸ್ತಿ ಆಗ್ತವೆ. ಸೊ ಅದಾಗಬಾರ್ದಂತೆ ಎಲ್ಲ ಈಗ ಒಂದು ವೇದಿಕೆ ಮಾಡ್ತಿದ್ದಾರೆ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಲಿಕ್ಕೆ. ತಮಿಳುನಾಡು ಚೀಫ್ ಮಿನಿಸ್ಟರು ಅವ್ರು ಸೀರಿಯಸ್ ಆಗಿ ಅಲಿಗೇಷನ್ ಮಾಡಿದಾರೆ ಈಗಾಗಲೇ. ಅದು ನೋಡ್ಬೇಕಾದ್ರೆ ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ. ಇನ್ನು ಗಣತಿ ಪ್ರಾರಂಭ ಆಗಬೇಕು, ಗಣತಿ ಆದಮೇಲೆ ನೆಕ್ಸ್ಟು ವಿಂಗಡಣೆ, ಇನ್ನು ಸುಮಾರು ಟೈಮ್ ತೊಗೊಳ್ತಾರೆ. ಮತ್ತೇನು ಬೇರೆ ರಾಜ್ಯಪಾಲರು ಬಿಲ್ ವಾಪಸ್ ಕಳಿಸಿದ್ದಾರೆ ಸರ್. ಮತ್ತೆ ಕಳಿಸಿದ್ರೆ ಮತ್ತೆ ಕಳಿಸು. ಮತ್ತೆ ಅವ್ರೇನ್ ಕೇಳಿದಾರೆ ಅದನ್ನ ಬರೆದು ಕಳಿಸೋದು. ಮತ್ತೆ ಅವ್ರೇನ್ ಕೇಳಿದಾರೆ ಉತ್ತರ ಕೊಡ್ಬೇಕಲ್ಲ ಅವರು ಸ್ಯಾಟಿಸ್ಫೈ ಆಗುವವರೆಗೆ. ಅದು ರೂಲ್ ಹಂಗೆ ಇದೆ. ಅವರು ಸ್ಯಾಟಿಸ್ಫೈ ಆಗ್ಬೇಕು ರಾಜ್ಯಪಾಲರು. ಅವ್ರೇನು ಮಾಹಿತಿ ಕೇಳಿದ್ರೆ ಮತ್ತೆ ಬರೆದು ಕಳಿಸ್ಬೇಕು. ಅದು ಇದು ಸರ್ಕಾರಿ ಕಡತಕ್ಕಿಂತ ಒಂಥರ ಪ್ರೇಮ ಪತ್ರ ತರ ಆಗಿದೆ ಸರ್. ಅವರೊಂದು ಬರೆಯೋದು ಈ ಕಡೆ ಒಂದು ಬರೆಯೋದಾಗಿದೆ. ಹಂಗೆ ಇದೇನು ಹೊಸದಲ್ಲ. ಏನ್ ರಾಜ್ಯಪಾಲರಿಂದ ವಾಪಸ್ ಬರೋದು ಹೋಗೋದು ಏನು ಹೊಸದಲ್ಲ. ಹಿಂದೂ ಕೂಡ ಆಗ್ಯಾವ, ಈಗ ಆಗ್ತಾವ, ಮುಂದೂ ಆಗ್ತದೆ. ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇದೆ. ಅದು ಇಲ್ಲ ಸರಿ ಇಲ್ಲ. ಹಿಂದೂ ಆಗಿಲ್ಲ, ಹಿಂದಾಗಿಲೇ ನಿಂತದ್ದು. ಬಿಜೆಪಿ ಸರ್ಕಾರದಲ್ಲಿ ಆಗಿದೆ. ಬಿಜೆಪಿ ಸರ್ಕಾರದಾಗ ಅವ್ರ ಗವರ್ನರ್ ಕಳಿಸಿದ್ದು ಎಷ್ಟು ಉದಾಹರಣೆ ಅದಾವ. ಅವರು ವಾಪಸ್ ಕಳಿಸಿದ್ದಾರೆ. ನಮ್ಮಲ್ಲಿ ಕಳಿಸಿದ್ದಾರೆ. ನಮ್ಮಲ್ಲಿ 2 ಸಲ ಆಗಿರ್ಬಾರ್ದು, 1 ಸಲ ಆಗಿದೆ ಅಷ್ಟೇ. ಅವ್ರದ್ದು ಕಳಿಸಿದ್ದಾರೆ. ಸಿದ್ದರಾಮಯ್ಯನವರು ಕಾವೇರಿ ನಿವಾಸಕ್ಕೆ ರಿನೋವೇಷನ್ ಮಾಡೋದಕ್ಕೆ 3.5 ಕೋಟಿ ಖರ್ಚು ಮಾಡಿರ್ತಕ್ಕಂಥದ್ದು ಸ್ವಲ್ಪ ಸುದ್ದಿ ಆಗ್ತಿದೆ. ವಿವಾದ ಹಳೆಯರ ಗ್ಯಾರಂಟಿ ಬರೋಕ್ಕಿಂತ ಮುಂಚೆ ಮಾಡಿದಾರೆ. ಗ್ಯಾರಂಟಿ ಬಂದ್ಮ್ಯಾಗ ಮಾಡಿದ್ದಲ್ಲ ಅದು. ಫಸ್ಟ್ ಸರ್ಕಾರ ಬಂದ ಮೇಲೆ ಮಾಡಿದ್ದದು. ಅವಾಗ ಈಗ ಹಳೆ ಕೇಸರ ಅದು. ಈಗ ಸಿಎಂ ಮನೆ ಇರ್ಬೋದು, ಸಚಿವರಿರ್ಬೋದು, ವಿಧಾನಸೌಧ ಕೊಠಡಿ ಇರ್ಬೋದು, ಎಲ್ಲದಕ್ಕೂ ಅಷ್ಟು ಕೋಟಿ ಖರ್ಚು ಮಾಡ್ತಲ್ಲ. ಅಷ್ಟು ನಿಜವಾಗ್ಲೂ ಅಷ್ಟು ವೆಚ್ಚ ಆಗತ್ತೆ ಸರ್. ಕೆಲವು ಕಡೆ ಅವಶ್ಯ ಇರೋಲ್ಲ, ಕೆಲವು ಕಡೆ ಅನಾವಶ್ಯಕ ಖರ್ಚು ಮಾಡ್ತಾರ. ಯಾವ ಸರ್ಕಾರ ಬಂದ್ರು ಸಹ ಆ ಸರ್ಕಾರದ ಮ್ಯಾಗ ಆರೋಪ ಇದೆ. ಅದು ಕಳೆದ 20 ವರ್ಷದಿಂದ ನೋಡ್ತಾ ಇದೀವಿ. ಹೆಚ್ಚು ಮಾಡ್ತಾರ. ಒಂದೊಂದು ಕಡೆ ಮಿನಿಮಮ್ದಾಗ ಮಾಡ್ತಾರೆ, ಒಂದ್ ಕಡೆ ಮೀಡಿಯಂ ಇದೆ, ಒಂದು ಕಡೆ ಜಾಸ್ತಿ ಸುದ್ದಿ ಆಗೋಂಗ್ ಜಾಸ್ತಿ ಮಾಡ್ತಾರೆ. ಮತ್ತೆ ಎಲ್ಲ ಸರ್ಕಾರ ಮಾಡ್ತಾರೆ, ಎಲ್ಲ ಸರ್ಕಾರ ಸುಮ್ಮನೆ ಇರ್ಬೇಕಲ್ಲ, ಏನ್ ಮಾಡೋರು. ಏನ್ ಮಾಡಕ್ಕಾಗಲ್ಲ. ಈಗ ನನಗ ಅಲ್ಲಿ ಮುಂದ್ ಕೂತ್ ಹಿಂಗ್ ಹೊಡಿಗತ್ತ, ಈಗ ಹೊಡಿ, ಹಿಂಗ್ ಹೊಡಿತಾರ, ಹಿಂಗ ಇದನ್ನ ಇಲ್ಲ ಸರಿ ಇಲ್ಲ ತಾವಣಂತಾನ. ಏನ್ ಮಾಡೋ ಮಂತ್ರಿ ಮತ್ತು ನಮ್ಮ ಅಧಿಕಾರಿಗಳು ಕೇಳಬೇಕಲ್ಲ. ಯಾವ್ದು ನಾನು ಅಲ್ಲಿ ಪಕ್ಕದ ಹೊಸದ ಕಟ್ಟಿದ್ದು ಅದನ್ನ ಹೇಳ್ತಾರೆ. ನೀವು ರಿಪೇರಿ ಹೇಳ್ತಿದ್ರೆ ಇದ್ರಾಗ 2 ವಿಷಯ ಇದೆ. ನಮಗೂ ನಾವು ಹೊಸದನ್ನು ಕಟ್ಟಿದ್ರಿ. ಪಕ್ಕಕ್ಕೆ ಒಂದು ಕೂಡ್ಲಿಕ್ಕೆ ಇರ್ಲಿಲ್ಲ, VIP ಒಂದು. ಅದಕ್ಕೆ ಏನಕ್ಕೆ ಖರ್ಚು ಮಾಡಿರ್ಬೇಕದು, ಆ ಲೆಕ್ಕ ಇರ್ಬೇಕದು. ನೋಡ್ಬೇಕು, ಯಾಕಂದ್ರೆ ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಕಾಂಗ್ರೆಸ್ನ ಸದ್ದು ಗದ್ದಲ ಎಲ್ಲ ಸೈಲೆಂಟ್ ಆಯ್ತು. ನೀವ ಸೈಲೆಂಟ್ ಮಾಡ್ರೆ ಸೈಲೆಂಟ್ ಐತದ. ನೀ ಯಾವಾಗ ಅವಸರ ಅವಾಗ ಎದ್ದು ಬಿಡ್ತಿದ್ದು. ನೀವು ಮಾತಾಡಬೇಕು. ನೀವು ರಾಜಣ್ಣ, ಮಾದೇವಪ್ಪ, ಇಲ್ಲಾಂದ್ರೆ ನಿಮ್ಮ ಅಧ್ಯಕ್ಷರಲ್ಲ, ನಿಮ್ಮ ಈ ಅಸೋಸಿಯೇಷನ್ ಅಧ್ಯಕ್ಷ ಪರಮೇಶ್ವರ ಅವರೇ ನಮ್ಮ ಅಧ್ಯಕ್ಷರು. ರಾಜಣ್ಣ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ. ಹೈಕಮಾಂಡ್ ವಾರ್ನಿಂಗ್ ಅಂತ ಯಾವ್ರೆ ಇಲ್ಲ, ಹಾಗೆ ಮಾತಾಡ್ಬೇಕತೆ ಇಲ್ಲ. ಸಂದರ್ಭ ತಕ್ಕಂಗೆ ಮಾತಾಡ್ತಿರ್ತೀವಿ. ಪ್ರತಿ ದಿವಸ ಮಾತಾಡ್ಲಿಕ್ಕೆ ಆಗೋಲ್ಲ. ಏನ್ ಮಾತಾಡೋದು, ಸಬ್ಜೆಕ್ಟ್ ಬೇಕಿಲ್ಲ. ಏನು ವಿಷಯ ಇದ್ರೆ ಮಾತಾಡ್ಬೋದು. ಮತ್ತೆ ಅನಾವಶ್ಯಕ ಮಾತಾಡ್ರೆ ಸರಿ ಹೋಗಲ್ಲ ಅಂತ ಇದ್ದಾರೆ. ಸಬ್ಜೆಕ್ಟ್ ಬೇಕಲ್ಲ ಮಾತಾಡ್ಲಿಕ್ಕೆ, ಸುಮ್ನೆ ಮಾತಾಡ್ಲಿಕ್ಕೆ ಆಗೋಲ್ಲ. DCM ಅವರು ಮೊನ್ನೆ ದೆಹಲಿಗೆ ಹೋಗಿದ್ರು. ಹೋದಂತ ಸಂದರ್ಭದಲ್ಲಿ ನನ್ನ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಬೇಕು ನನಗೆ ಅನ್ನುವಂತ ಡಿಮ್ಯಾಂಡ್ ಅನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಪ್ರೋಸೆಸ್ ನ ಶುರು ಮಾಡಿ ಅನ್ನುವಂತ ಬೇಡಿಕೆ ಇಟ್ಟಿದ್ದಾರೆ. ಇಷ್ಟಬಹುದು. ಅದೇ ನಮ್ಗೆ ಯಾರು ಗೊತ್ತಿಲ್ಲ, ಪಬ್ಲಿಕ್ನಾಗ ಯಾರಿಗೂ ಗೊತ್ತಿಲ್ಲ. ಅದು ಯಾರಿಗೆ ಅವ್ರು ಏನ್ ಮಾತಾಡಿದಾರ ಗೊತ್ತಿಲ್ಲ. ನಾವು ಹೋಗ್ತೀವಿ, ನಾವು ಮಾತಾಡ್ತೀವಿ. ಬೇರೆಯವರೆಲ್ಲ ಸಾಕಷ್ಟು ಮಂತ್ರಿಗಳು ಹೋಗಿರ್ತಾರೆ. ಅವ್ರ ಡಿಮಾಂಡ್ ಬೇಡಿಕೆ ಇಡ್ತಾರೆ. ಅವ್ರೇನ್ ಇಟ್ಟಿದಾರ ನಮಗ್ ಗೊತ್ತಿಲ್ಲ.
ಒಳಗಡೆ ಆ ರೀತಿಯ ಬೆಳವಣಿಗೆಗೆ ಕಾರಣ ಆದ್ರೆ ನೀವು ಅದನ್ನ ಹೇಗೆ ತಗೋತೀರಿ ಸರ್? ನಾವೇ ತೊಳೆದ ಪಾರ್ಟಿ ಇದೆ, ಎಲ್ಲರೂ ಇದ್ದಾರೆ, ನಾವೊಬ್ಬರೇ ಇಲ್ಲ, ಇಡೀ 140 ಜನ ಇದ್ದಾರೆ. ನಾ ಇಂಡಿವಿಜುವಲ್ ಏನು ಮಾಡ್ಲಿಕ್ಕಾಗಲ್ಲ, ಪಾರ್ಟಿ ಇದೆ, ಪಾರ್ಟಿ ಡಿಸಿಷನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.